ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲು ಬೀರ್ನು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ತರಗತಿಯಲ್ಲಿ ಇತಿಹಾಸ ಎಂದರೇನು, ಇತಿಹಾಸದ ಪಿತಾಮಹ, ಆಮೇಲೆ ಇತಿಹಾಸದ ವಾಕ್ಯಗಳು, ಮೂಲಾಧಾರಗಳು, ಆಮೇಲೆ ಇತಿಹಾಸದ ಪೂರ್ವಕಾಲ ನೋಡಿ. ಇತಿಹಾಸದ ಪೂರ್ವಕಾಲದಲ್ಲಿ ಹಳೆ ಶಿಲಾಯುಗ, ಹೊಸ ಶಿಲಾಯುಗ, ಲೋಹಗಳ ಯುಗ, ಕಬ್ಬಿಣ ಯುಗ, ಇದೆಲ್ಲವನ್ನು ಕಲಿತ್ಕೊಂಡು ಲಾಸ್ಟಿಗೆ ಸಿಂಧೂ ನಾಗರಿಕತೆ ಇಲ್ಲಿಗೆ ಬಂತಂದರೆ ಸಿಂಧೂ ನಾಗರಿಕತೆ ಬಂದ್ವಿ. ಈ ಸಿಂಧೂ ನಾಗರಿಕತೆ ಕ್ರಿಸ್ತಪೂರ್ವ 3000ರಿಂದ 1500ರವರೆಗೆ ನಡೆರ್ತಕ್ಕಂಥ ಒಂದು ಕಾಲಘಟ್ಟ. ಈ ಸಿಂಧೂ ನಾಗರಿಕತೆ ಬಗ್ಗೆ ತಿಳ್ಕೊಳ್ಬೇಕಂತಂದರೆ ನಾವು ಸಿಂಧೂ ನಾಗರಿಕತೆ ಅಂದರೆ ಏನು, ಮೊದಲನೇದಾಗಿ ನಾಗರಿಕತೆ ಅಂದರೆ ಏನು. ನಾಗರಿಕತೆ ಅಂತಂದರೆ ಏನು? ಇದೊಂದು ಮುಂದುವರಿದ ಜೀವನ ಕ್ರಮ. ಜೀವನ ಕ್ರಮ ಅಂತ ನೋಡ್ತಾ ಹೋಗ್ತೀವಿ. ಮುಂದುವರೆದ ಜೀವನ ಪದ್ಧತಿ ಸಿಂಧೂ ನದಿಯ ದಂಡೆ ಮೇಲೆ ಬೆಳೆದು ಬಂದ ಕಾರಣಕ್ಕಾಗಿ ಈ ಸಿಂಧೂ ನದಿಗೆ ಸಿಂಧೂ ನಾಗರಿಕತೆ ಅಂತ ಕರೆದವರು. ಈ ಸಿಂಧೂ ನದಿ ಭಾರತ ನಾಗರಿಕತೆಗಳ ತೊಟ್ಟಿಲು ಅಂತ ಕರಿತಾ ಹೋಗ್ತೀವಿ. ಈ ಸಿಂಧೂ ನದಿ ಅಂತ ಕರಿತೀವಿ ಅಂತಂದರೆ ಭಾರತದ ನಾಗರಿಕತೆಗಳ ತೊಟ್ಟಿಲು ಅಂತ ಕರಿತಾ ಹೋಗ್ತೀವಿ. ಆಮೇಲೆ ಭಾರತ ನಾಗರಿಕತೆಗಳ ತೊಟ್ಟಿಲು ಸಿಂಧೂ ನದಿ. ಆದರೆ ಪ್ರಪಂಚದ ಮೊಟ್ಟ ಮೊದಲ ನಾಗರಿಕತೆ ಯಾವುದು? ಈಜಿಪ್ಟ್ ನಾಗರಿಕತೆ. ಪ್ರಪಂಚದ ಮೊಟ್ಟ ಮೊದಲ ನಾಗರಿಕತೆ ಯಾವುದಪ್ಪ ಅಂತಂದರೆ ಈಜಿಪ್ಟ್ ನಾಗರಿಕತೆ. ಆಮೇಲೆ ನೋಡ್ರಿ, ಈ ಭಾರತ ನಾಗರಿಕತೆಯನ್ನು ಸಿಂಧೂ ನಾಗರಿಕತೆ ಅಂತ ಕರಿತೀವಲ್ಲ, ಈ ಸಿಂಧೂ ನಾಗರಿಕತೆ ನಿರ್ಮಾಣ ಆಗಬೇಕಂತ ಸಂದರ್ಭದಲ್ಲಿ 1856ನೇ ಇಸ್ವಿಯಲ್ಲಿ ಲಾಹೋರ್ನಿಂದ ಕರಾಚಿಯವರೆಗೆ 1856 ರೈಲು ಹಳಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅವಶೇಷಗಳನ್ನು ಸಿಕ್ಬಿಡ್ತವೆ. ಈ ಸಿಂಧೂ ನದಿಗೆ ಸಂಬಂಧಪಟ್ಟಂತೆ ಕೆಲವು ಅವಶೇಷಗಳನ್ನು ಸಿಕ್ಬಿಡ್ತವೆ. ಆ ಅವಶೇಷಗಳನ್ನ ಇಟ್ಕೊಂಡು ಇದರ ನಿರ್ಮಾಪಕರು ದ್ರಾವಿಡರು ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಸಿಂಧೂ ನದಿಯ ಮೊದಲು ಯಾರಿಂದ ಸ್ಥಾಪನೆ ಆಯಿತು ಅಂತಂದರೆ ಈ ದ್ರಾವಿಡರುಗಳಿಂದ ಸ್ಥಾಪನೆ ಆಯಿತು ಅಂತೇಳಿ ನಾವು ನೋಡ್ತೀವಿ. ಈ ಅವಶೇಷಗಳು ಸಿಕ್ಕೋಲ್ಲ. ಈ ಅವಶೇಷಗಳು ಯಾವುದರಿಂದ ಪತ್ತೆ ಹಚ್ಚಿದ್ರು ಅಂದರೆ ಈ ಕಾರ್ಬನ್ 14 ಅಂತ ಹೇಳಿತ್ತಲ್ಲ, C14 ಅಂತ ಹೇಳಿದಲ್ಲ, ಈ C14 ಒಂದು ವಸ್ತುವಿನಿಂದ, ಸಾಧನದಿಂದ ಇವರು ಇದೇ ಒಂದು ಪ್ರದೇಶದವರು, ಇದೇ ಒಂದು ನಾಗರಿಕತೆಯವರು ಅಂತೇಳಿ ನಾವು ಪತ್ತೆ ಹಚ್ಚಿದ್ದೀವಿ. ಈ C14 ಅದಲ್ಲ, ಇದು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಎಂಬರು ಏನು ಮಾಡ್ತಾರೆ ಅಂತಂದರೆ ಸರ್ ಜಾನ್ ಮಾರ್ಷಲ್ ಅವರ ಸಹಾಯದಿಂದ ನದಿಯ ದಂಡೆ ಮೇಲೆ ಏನು ಪತ್ತೆ ಹಚ್ಚಿದ ಅವುಗಳನ್ನ ಕಂಡುಹಿಡಿದು ಅವುಗಳನ್ನ ಪರೀಕ್ಷೆ ಮಾಡಿ 1861ರಲ್ಲಿ ಡಿಸೆಂಬರ್ 31ರಂದು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಎಂಬರು ಏನು ಮಾಡ್ತಾರೆ ಅಂತಂದರೆ ಒಂದು ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡಿದರು. ಅದಕ್ಕಾಗಿ ಇವ್ರು ಏನಂತ ಕರೀತಾರೆ ಅಂದರೆ ಭಾರತ ಪುರಾತತ್ವ ಇಲಾಖೆಗಳ ಪಿತಾಮಹ ಅಂತ ಕರೀತಾರೆ. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಏನು ಮಾಡ್ತಾರೆ ಅಂತಂದರೆ 1856ರ ಸಂದರ್ಭದಲ್ಲಿ ರೈಲು ಹಳಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೇನು ಅವಶೇಷಗಳನ್ನು ಸಿಕ್ಕೋಲ್ಲ, ಅದು ಕಾರ್ಬನ್ 14 ಪತ್ತೆ ಹಚ್ಚಿ ಇವರು ಇದೇ ನಾಗರಿಕತೆಯವರಂತೆ ಒಂದು ನಿಖರವಾದ ಮಾಹಿತಿ ನೀಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಬೇಕಂತೇಳಿ 1861 ಡಿಸೆಂಬರ್ 31ರಂದು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು ಏನು ಮಾಡ್ತಾರೆ ಅಂತಂದರೆ ಒಂದು ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ. ಇದಕ್ಕಿಂತ ಮುಂಚೆ 1784ರಲ್ಲಿ ವಾರ್ನ್ ಐನ್ಸ್ಟೀನ್ ಅವರ ಕಾಲದಲ್ಲಿ ದಿ ರಾಯಲ್ ಸೊಸೈಟಿ ಆಫ್ ದಿ ಬೆಂಗಾಲ್ ಅಂತೇಳಿ ಒಂದು ಸಂಸ್ಥೆಯನ್ನು ಕಟ್ಟಿದರು. ಇದರ ಮೊದಲ ಅಧ್ಯಕ್ಷರು ಅಂತಂದರೆ ವಿಲಿಯಂ ಜಾನ್ಸ್. ಏನು 1784ರಲ್ಲಿ ವಾರ್ನ್ ಐನ್ಸ್ಟೀನ್ ಅವರು ದಿ ರಾಯಲ್ ಸೊಸೈಟಿಯನ್ನು ಬೆಂಗಾಲ್ ಸ್ಥಾಪನೆ ಮಾಡಿದ್ರಲ್ಲ, ಇದರ ಮೊದಲ ಅಧ್ಯಕ್ಷರು ವಿಲಿಯಂ ಜಾನ್ಸ್. ಆಮೇಲೆ 1800 ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಸ್ಥಾಪನೆ, ಅದರ ಅಧ್ಯಕ್ಷರು ಯಾರಾಗಿದ್ರು? ಆಗಲೇ ಹೇಳಿದ್ನಲ್ಲ, ಸರ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್, ಹೌದಲ್ಲ. ಹಾಗೆಯೇ ಈ 1904ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರ ವೈಸರಾಗಿರ್ತಕ್ಕಂಥ ಲಾರ್ಡ್ ಕರ್ಜನ್ ಏನಿಲ್ಲ, ಭಾರತದ ಪ್ರಾಚೀನ ವಸ್ತುಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದುಬಿಡ್ತಾನೆ. ಅಂದರೆ ಏನು ಮಾಡ್ತಾರೆ ಅಂತಂದರೆ ಈ ಲಾರ್ಡ್ ಕರ್ಜನ್ ಅಂತ ಏನು ಪ್ರಾಚೀನ ವಸ್ತುಗಳು ಏನಿದಾವಲ್ಲ ಅವುಗಳನ್ನ ಸಂರಕ್ಷಣೆ ಮಾಡಿಡಬೇಕಂತೇಳಿ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ಯಾರಪ್ಪ ಅಂತಂದರೆ ಲಾರ್ಡ್ ಕರ್ಜನ್. ಆ ನಂತರ 1920-21ರಲ್ಲಿ ದಯಾರಾಮ್ ಸಾಹನಿ ಅವರು ಏನು ಮಾಡ್ತಾರೆ ಅಂದರೆ ಹರಪ್ಪ ನೆಲೆಯನ್ನು ಸಂಶೋಧನೆ ಮಾಡಿಬಿಡ್ತಾರೆ. ಈ ನಾಗರಿಕತೆ ಸಂಶೋಧನೆ ಮಾಡಿದ ಪ್ರಥಮ ನಾಗರಿಕ ನೆಲೆಯಾಗಿದ್ದು ಹರಪ್ಪ ನೆಲೆಯನ್ನು ಮೊದಲನೇದಾಗಿ ಕಂಡುಹಿಡಿದರು. ಇದು ಪ್ರಸ್ತುತ ಪಾಕಿಸ್ತಾನದ ಮಾಂಟುಗೋರಿ ಜಿಲ್ಲೆಯಲ್ಲಿದೆ.
ಪಾಕಿಸ್ತಾನದ ಮಾಂಟಿಗೋರಿ ಜಿಲ್ಲೆಯಲ್ಲಿದೆ. ಆಮೇಲೆ 1921ರಲ್ಲಿ ದಯಾರಾಮ್ ಸೋನ ಹರಪ್ಪನಗರದಲ್ಲಿ ನೆಲೆಸಿದರೆ 1922ರಲ್ಲಿ R.D. ಬ್ಯಾನರ್ಜಿ ಅವರು ಮೊಹೆಂಜೊದಾರೋ ನೆಲೆಯನ್ನು ಸಂಶೋಧನೆ ಮಾಡಿದರು. ನೋಡ್ರಿ, ಹರಪ್ಪನಗರ 1921 ಮಾಡಿದರೆ 1922ರಲ್ಲಿ R.D. ಬ್ಯಾನರ್ಜಿ ಅವರು ಮೊಹೆಂಜೊದಾರೋ ನೆಲೆಯನ್ನು ಪತ್ತೆ ಹಚ್ಚಿದರು. ಇದು ಅತ್ಯಂತ ದೊಡ್ಡ ನೆಲೆಯಾಗಿದ್ದು ಇದಕ್ಕೆ ಏನಂತ ಕರೀತಾರೆ ಅಂದರೆ ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಎಂದು ಕರೀತಾರೆ. ಪ್ರಸ್ತುತ ಇದು ಪಾಕಿಸ್ತಾನದ ಲಾರ್ಕನ್ನಲ್ಲಿದೆ. ಹರಪ್ಪನಲ್ಲಿ ಎಲ್ಲಿದೆ ಅಂತಂದರೆ ಪಾಕಿಸ್ತಾನದ ಮಾಂಟೋರಿಯಲ್ಲಿದೆ. ಇದು ಯಾವುದಪ್ಪ ಅಂತಂದರೆ ಈ ಮೊಹೆಂಜೊದಾರೋ ಪಾಕಿಸ್ತಾನದ ಲಾರ್ಕನ್ನಲ್ಲಿದೆ. ಆಮೇಲೆ 1920 ಮತ್ತು 21 ಏನಿದೆಯಲ್ಲ, 1920-21 ಏನಿದೆಯಲ್ಲ, 1921-22 ಏನಿದೆಯಲ್ಲ, ಇದನ್ನು ಏನಂತ ಕರಿತೀವಪ್ಪ ಅಂತಂದರೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವ ವರ್ಷ ಅಂತ ಕರಿತಾ ಹೋಗ್ತೀವಿ. ಇದನ್ನು ಏನಂತ ಕರಿತೀವಿ ಅಂತಂದರೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವ ಒಂದು ವರ್ಷ ಅಂತ ಕರಿತಾ ಹೋಗ್ತೀವಿ. ಯಾಕಪ್ಪ ಅಂತಂದರೆ ಅದು ಒಂದು ಸಂಶೋಧನೆಗಾಗಿ ಕಂಡಿಡ್ತಕ್ಕಂಥ ಒಂದು ವರ್ಷ. ಈ ಸಿಂಧೂ ನಾಗರಿಕತೆ ಪರಿಚಯವಾಗಲು ಕಾರಣ ಏನು? ಈ ಸಿಂಧೂ ನಾಗರಿಕತೆ ಪರಿಚಯವಾಗಲು ಕಾರಣ ಏನಂತಂದರೆ ಈ ಇಂಗ್ಲೆಂಡಿನ ಒಂದು ಇಂಗ್ಲೀಷ್ ಪತ್ರಿಕೆ ಏನಿದೆಯಲ್ಲ, ಇನ್ಸ್ಟಿಟ್ಯೂಷನ್ ಅಂತೇಳಿ ಇಂಗ್ಲೀಷ್ ಪತ್ರಿಕೆ ಇದೆ. 1924ರಲ್ಲಿ ಈ ಪತ್ರಿಕೆಯನ್ನು ಪ್ರಕಟಣೆ ಮಾಡಿದ್ರು. ಯಾರಂದರೆ ಸರ್ ಜಾನ್ ಮಾರ್ಷಲ್ ಅವರು. ಅದಕ್ಕಾಗಿ ಇದು ಪ್ರಪಂಚದಾದ್ಯಂತ ಹೆಸರುವಾಸಿ ಆಯಿತು. ಆಮೇಲೆ ಈ ಸಿಂಧೂ ನಾಗರಿಕತೆ ಸಂಬಂಧಿಸಿದಂತೆ ಸುಮಾರು 1500 ನೆಲೆಗಳು ಸಿಕ್ಕು. ಸುಮಾರು 500 ನೆಲೆಗಳು ಭಾರತ ಇಬ್ಬಾಗ ಆದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಸೇರಿಕೊಂಡವು. ಈ ಸಿಂಧೂ ನಾಗರಿಕತೆಯ ಒಟ್ಟು ಏನಂತಂದರೆ ಇಲ್ಲಿ ನೋಡಿ, ಇನ್ಸ್ಟಿಟ್ಯೂಟ್ ಅಂತೇಳಿ ಒಂದು ಪತ್ರಿಕೆ ಇದಲ್ಲ, ಈ ಪತ್ರಿಕೆಯಿಂದ ಸರ್ ಜಾನ್ ಮಾರ್ಷಲ್ ಅವರು ಏನು ನಿರ್ಮಾಣ ಮಾಡಿದ್ರಲ್ಲ, ಅವ್ರೇನು ಪತ್ರಿಕೆಯನ್ನು ಜಾರಿ ತಂದ್ರಲ್ಲ, ಅದರ ಮುಖಾಂತರ ಪ್ರಪಂಚನಾದ್ಯಂತ ಗೊತ್ತು ಸಿಂಧೂ ನಾಗರಿಕತೆ ಬಗ್ಗೆ. ಆನಂತರ ಈ ಸಿಂಧೂ ನಾಗರಿಕತೆ ಒಟ್ಟು ವಿಸ್ತೀರ್ಣ ಏನಂತಂದರೆ ಉತ್ತರ ದಕ್ಷಿಣವಾಗಿ 1600 ಕಿಲೋಮೀಟರ್ ಇದ್ದರೆ ಪೂರ್ವ ಪಶ್ಚಿಮವಾಗಿ 1100 ಕಿಲೋಮೀಟರ್. ಆಮೇಲೆ ಒಟ್ಟು ವಿಸ್ತೀರ್ಣ 13 ಲಕ್ಷ ಚದರ ಕಿಲೋಮೀಟರ್. ಈ ನೋಡಿ, ಸಿಂಧೂ ನಾಗರಿಕತೆ ಎಷ್ಟು ಅಂದರೆ ಯಾವ್ಯಾವ ನೆಲೆಗಳು ಎಲ್ಲೆಲ್ಲಿ ಇದಾಗಿದೆ ಅಂತೇಳಿ ನೋಡ್ತಾ ಹೋಗೋಣ ನಾವು. ಅಂದರೆ ಆಮೇಲೆ ಇನ್ನೊಂದು, ಈ ಸಿಂಧೂ ನಾಗರಿಕತೆ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆ ಆಗಿದೆ ಅಂತಂದರೆ ನೋಡ್ತಾ ಹೋದಂತೆಲ್ಲ ನೋಡಿ, ಒಂದು ಮಹಾರಾಷ್ಟ್ರ, ಆಮೇಲೆ ಗುಜರಾತ, ಆಮೇಲೆ ಉತ್ತರ ಪ್ರದೇಶ, ಆಮೇಲೆ ಪಂಜಾಬ, ಆಮೇಲೆ ಹರಿಯಾಣ, ಆಮೇಲೆ ಜಮ್ಮು ಕಾಶ್ಮೀರ, ಆಮೇಲೆ ರಾಜಸ್ಥಾನ. ನೋಡಿ, 9 ರಾಜ್ಯಗಳಲ್ಲಿ ಈ ಸಿಂಧೂ ನಾಗರಿಕತೆ ನೆಲೆಸಿದೆ. ಅದಕ್ಕಾಗಿ ಅತಿ ಹೆಚ್ಚು ನೆಲೆಗಳು ಕಂಡುಬರುವ ಒಂದು ರಾಜ್ಯ ಯಾವುದಂತಂದರೆ ಈ ಸಿಂಧೂ ನಾಗರಿಕತೆ ಅತಿ ಹೆಚ್ಚು ನೆಲೆ ಕಂಡುಬರೋದು ಗುಜರಾತಲ್ಲಿ ಕಂಡು ಬರ್ತಾ ಹೋಗ್ತವೆ. ಆಮೇಲೆ ನೋಡಿ, ಈ ಸಿಂಧೂ ನಾಗರಿಕತೆ ಯಾವ ರೀತಿ ಏನು ಮಾಡುತ್ತೆ ನೋಡಿ, ಒಂದು ಪ್ರದೇಶಗಳು ನೋಡಿ, ಉತ್ತರದಲ್ಲಿ ಮಾಂಡು ಜಮ್ಮು ಕಾಶ್ಮೀರ, ದಕ್ಷಿಣದಲ್ಲಿ ತೈಮಾಬಾದ್ ಇದು ಮಹಾರಾಷ್ಟ್ರ, ಆಮೇಲೆ ಪೂರ್ವದಲ್ಲಿ ಅಲಂಗಿಪುರ, ಆಮೇಲೆ ಪಶ್ಚಿಮದಲ್ಲಿ ಸುಕ್ತ್ ಜಂಡರ್, ಇದು ಪಾಕಿಸ್ತಾನದಲ್ಲಿದೆ. ಆಮೇಲೆ ಯಾವ್ಯಾವ ನದಿಗಳು ನದಿಯ ದಂಡೆ ಮೇಲೆ ಬೆಳೆದು ಬಂದಿರುತ್ತೆ ಅಂತ ನೋಡೋಣ. ಯಾವ ನೆಲೆಗಳು? ರಾವಿ ನದಿಯ ದಂಡೆ ಮೇಲೆ ಬೆಳೆದು ಬಂತು. ಮೊಹೆಂಜೊದಾರೋ ಸಿಂಧೂ ನದಿಯ ನೆಲೆಗಳು, ಲೋಥಲ್, ಬಾಗು, ಮಾಂಡೋ, ಚಿನಾಬ್, ರೂಪಾಯಿ, ಸಟ್ಲೇಜ್, ಅಲಂಗಿಪುರ, ಇಂದೋರ್, ಆಮೇಲೆ ಕಾಲಿ, ಬಂಗಾಲ್, ಘಾಗ್ರಾ ಮತ್ತು ಸರಸ್ವತಿ, ಧೋಲ್ವೀರ, ಮನೋರ್, ಆಮೇಲೆ ದೈಮಾಬಾದ್, ಪವಾರ್, ಚುನಾದಾರೋ ಸಿಂಧೂ ನದಿಯ ದಂಡೆ ಮೇಲೆ ಬೆಳೆದು ಬಂದಿರತಕ್ಕಂಥ ಒಂದು ವ್ಯವಸ್ಥೆ. ಆಮೇಲೆ ನೋಡಿ, ಮೊದಲದಾಗಿ ಹರಪ್ಪ ನಾಗರಿಕತೆ ನೋಡೋದಕ್ಕಿಂತ ಮುಂಚಿತವಾಗಿ ಈ ಸಿಂಧೂ ನಾಗರಿಕತೆಯ ನಗರ ಯೋಜನೆ ನೋಡೋಣ. ನಗರ ಯೋಜನೆ ಅಂದರೆ ಇದು ಪ್ರಪಂಚದ ಅತಿ ದೊಡ್ಡ ನಾಗರಿಕತೆ. ಸಿಂಧೂ ನಾಗರಿಕತೆ ಪ್ರಪಂಚದ ಅತಿ ದೊಡ್ಡ ನಾಗರಿಕತೆ. ಆಮೇಲೆ ಇದು ಪ್ರಪಂಚದ ಮೊಟ್ಟ ಮೊದಲ ನಾಗರಿಕತೆ. ಆಮೇಲೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಒಳಚರಂಡಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಈ ಸಿಂಧೂ ನಾಗರಿಕತೆಯಲ್ಲಿ ನೋಡ್ತಾ ಹೋಗ್ತೀವಿ. ಆಮೇಲೆ ಇಲ್ಲಿ ಮನೆಗಳು ಚದುರಂಗ ಆಕಾರದಲ್ಲಿ ನಿರ್ಮಾಣವಾಗಿವೆ.
ಆಮೇಲೆ ಇಲ್ಲಿ ಮನೆಗಳು ಸುಟ್ಟ ಇಟ್ಟಂಗಿಗಳಿಂದ ನಿರ್ಮಾಣವಾಗಿವೆ. ಆಮೇಲೆ ಮನೆಗಳಲ್ಲಿ 3-4 25 ಕೋಣೆಗಳು ವಿಶಾಲವಾಗಿರ್ತವೆ ಅಂತಂದ್ರೆ ಇಲ್ಲಿ ನೋಡ್ರಿ, ಒಂದೊಂದು ಮನೆ 3-4 25 ಕೋಣೆಗಳನ್ನು ಹೊಂದ್ತಾ ಇದ್ರು. 3-4 ಸುಮಾರು 25 ಕೋಣೆಗಳನ್ನು ಹೊಂದ್ತಾ ಇದ್ರು. ಮನೆಯ ಬಾಗಿಲುಗಳು ರಸ್ತೆ ಹಿಂಭಾಗದಲ್ಲಿದ್ದು, ಮನೆಯ ಬಾಗಿಲುಗಳಂತಂದ್ರೆ ಮನೆಯ ಬಾಗಿಲುಗಳು ರಸ್ತೆಯ ಹಿಂಭಾಗದಲ್ಲಿ ನಾವೆಲ್ಲ ಮುಂದೆ ಕಟ್ತೀವಿ, ಅವಾಗ ಹಿಂಭಾಗದಲ್ಲಿ ಮಾಡ್ತಾಯಿದ್ರು. ಯಾಕಂದ್ರೆ ಮನೆಯಲ್ಲಿ ರಸ್ತೆ ಅಂಚುಗಳಿಂದ ನಿರ್ಮಾಣ ಮಾಡ್ತಾಯಿದ್ರು. ಆಮೇಲೆ ರಸ್ತೆಗಳು ನೇರ ಮತ್ತು ಅಗಲವಾಗಿದ್ದವು. ಆಮೇಲೆ ರಸ್ತೆಗಳು ಸುಟ್ಟ ಇಟ್ಟೆಗಳಿಂದ ಮತ್ತು ಗಾರೆಕಲ್ಲುಗಳಿಂದ ನಿರ್ಮಾಣ ಮಾಡ್ತಾಯಿದ್ರು. ಆಮೇಲೆ ದೊಡ್ಡ ರಸ್ತೆಗಳು 10 ಮೀಟರ್ ಹೊಂದಿದ್ದು. ದೊಡ್ಡ ರಸ್ತೆಗಳು ಏನು ಮಾಡ್ತಂದ್ರೆ ಒಂದು 10 ಮೀಟರ್ ವ್ಯವಸ್ಥೆಯನ್ನು ಹೊಂದಿದ್ದು. ಸಣ್ಣ ರಸ್ತೆಗಳು 2.5 ಮೀಟರ್ ಹೊಂದಿದ್ದು. ಆಮೇಲೆ ರಸ್ತೆ ಪಕ್ಕದಲ್ಲಿ ದೀಪಗಳ ಕಂಬಿಗಳಿದ್ದು. ದೀಪ ಕಂಬಿಗಳನ್ನ ಹೇಳ್ತಲ್ಲ, ಲೈಟ್ ಕಂಬಗಳು, ಅದಕ್ಕೆ ದೀಪ ಕಂಬಿಗಳಂತ ಕರಿತೀವಿ. ಬೀದಿಯ ಪಕ್ಕದಲ್ಲಿ ಕಸದ ಡಬ್ಬಿಗಳನ್ನು ನಿರ್ಮಾಣ ಮಾಡ್ತಾಯಿದ್ರು, ಕಸದ ಡಬ್ಬಿಗಳು. ಆಮೇಲೆ ಈ ಚರಂಡಿಗಳು ಏನು ಮಾಡ್ತಾರಂದರೆ ಸುಣ್ಣ ಮತ್ತು ಜಿಪ್ಸಮ್ಗಳಿಂದ ನಿರ್ಮಾಣ ಮಾಡ್ತಾಯಿದ್ರು. ಚರಂಡಿಗಳನ್ನು ಸುಣ್ಣ ಮತ್ತು ಜಿಪ್ಸಮ್ಗಳಿಂದ ನಿರ್ಮಾಣ ಮಾಡ್ತಾಯಿದ್ರು. ಈ ಚರಂಡಿಗಳನ್ನ ಶುದ್ಧಿಗೊಳಿಸಲು ಅಲ್ಲಲ್ಲಿ ಜಾಲಂಧ್ರಿಗಳನ್ನು ನಿರ್ಮಾಣ ಮಾಡ್ತಿದ್ರು. ನೋಡ್ರಿ ಎಷ್ಟು ಇದಿದ್ದಾರವರು. ಈ ಚರಂಡಿಯನ್ನು ಎಲ್ಲ ಕಚ್ಚಾ ವಸ್ತುಗಳೆಲ್ಲ ಹಾದು ಹೋಗ್ತಿದ್ವಲ್ಲ, ಆ ವಸ್ತುಗಳನ್ನು ತಡೆ ಹಿಡಿಯಲು ಏನು ಮಾಡ್ತಾರೆ ಅಂದರೆ ಒಂದು ಜಾಲರಿಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಈ ಸಿಂಧೂ ನಾಗರಿಕತೆ ಜನರು ಏನು ಮಾಡ್ತಾರೆ ಸುತ್ತಲೂ ಕೋಟೆಗಳನ್ನ ನಿರ್ಮಾಣ ಮಾಡ್ತಾಯಿದ್ರು. ರಕ್ಷಣೆಗೋಸ್ಕರ ಸುತ್ತಲೂ ಕೋಟೆಗಳನ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ರು. ಈ ಸಿಂಧೂ ನಾಗರಿಕತೆ ಪ್ರತಿಯೊಬ್ಬರು ಮನೆ ಏನಾಗಿತ್ತು ಅಂದರೆ ಬಾವಿಗಳನ್ನು ಹೊಂದ್ಕೊಂಡಿದ್ರು. ಪ್ರತಿಯೊಬ್ಬರು ಮನೆಯಲ್ಲಿ ಬಾವಿಗಳನ್ನು ಮಾಡ್ತಾಯಿದ್ರು. ಈ ಸಿಂಧೂ ನಾಗರಿಕತೆ ಜನರು ಏನು ಮಾಡ್ತಾರೆ ಅಂತಂದರೆ ಇವ್ರು ಏನು ಮಾಡ್ತಂತಂದರೆ ಚರಂಡಿಗಳ ಪಕ್ಕದಲ್ಲಿ ಬಾವಿಗಳನ್ನು ನಿರ್ಮಾಣ ಮಾಡ್ತಿದ್ರು. ಚರಂಡಿಗಳ ಪಕ್ಕದಲ್ಲೇ ಬಾವಿಗಳನ್ನು ಮಾಡ್ತಾಯಿದ್ರು. ಈಗ ಈ ಸಿಂಧೂ ನಾಗರಿಕತೆಯ ನೆಲೆಗಳನ್ನು ನೋಡ್ತಾ ಹೋಗೋಣ. ಸಿಂಧೂ ನಾಗರಿಕತೆಯ ನೆಲೆಗಳು ಏನಪ್ಪ ನೆಲೆಗಳು ಅಂತಂದರೆ, ಉದಾಹರಣೆ ಹರಪ್ಪ ಆಗಿರ್ಬೋದು, ಮೊಹೆಂಜೊದಾರೋ ಆಗಿರ್ಬೋದು, ಚುನಾದಾರ ಆಗಿರ್ಬೋದು, ರಂಗಪುರ ಆಗಿರ್ಬೋದು, ಕಾಲಿಬಂಗನ್ ಆಗಿರ್ಬೋದು, ಲೋಥಾಲ್ ಆಗಿರ್ಬೋದು, ಇವೆಲ್ಲ ಸಿಂಧೂ ನಾಗರಿಕತೆಯ ನೆಲೆಗಳು. ಆಮೇಲೆ ಮೊದಲನೇದಾಗಿ ನೋಡೋಣ ಹರಪ್ಪ. ನಾ ಹೇಳಿದೆ ಆಗಲೇ 1921ರಲ್ಲಿ ದಯಾರಾಮ್ ಸಾಹರಿ ಅವರು ಈ ಹರಪ್ಪ ನಾಗರಿಕತೆಯನ್ನು ಪತ್ತೆ ಹಚ್ಚಿದ್ರು. ಇದು ಪಾಕಿಸ್ತಾನದ ಮಾಂಟಿಗೋರಿ ನದಿಯ ಜಿಲ್ಲೆ ಅಂತ ಹೇಳಿದ್ನಿಲ್ಲ, ಇದು ಪಾಕಿಸ್ತಾನದ ಮಾಂಟಿಗೋರಿ ನದಿ ದಂಡೆ ಮೇಲಿದೆ, ಎಡಭಾಗದಲ್ಲಿದೆ. ಆಮೇಲೆ ಮೊಹೆಂಜೊದಾರೋ ಹೇಳಿದೆ ಆಗಲೇ, ಮೊಹೆಂಜೊದಾರೋ ಇದನ್ನು ಯಾರು ಪತ್ತೆ ಹಚ್ಚಿದ್ರು ಅಂತಂದರೆ R.D. ಬ್ಯಾನರ್ಜಿ ಅವರು ಪತ್ತೆ ಹಚ್ಚಿದ್ರು. ಇದು ಪಾಕಿಸ್ತಾನದ ಸಿಂಧು ನದಿಯ ಬಲಭಾಗದಲ್ಲಿದೆ ಅಂಥೇಳಿ ಆಗಲೇ ಮೊಹೆಂಜೊದಾರೋ ಮತ್ತು ಹರಪ್ಪ ನಾಗರಿಕತೆ ನೋಡಿದ್ವು. ನೋಡ್ರಿ, ಹರಪ್ಪ ನಾಗರಿಕತೆ ಬೃಹತ್ ಉಗ್ರಾಣಗಳನ್ನು ಹೊಂದಿದ್ದು. 169 ಅಡಿ ಉದ್ದ, 135 ಅಡಿ ಅಗಲ. ಹರಪ್ಪ ನಾಗರಿಕತೆಗಳು ಕಾರ್ಮಿಕರ ವಸತಿ ಗೃಹ, ಕಲ್ಲಂಗಡಿ ಬೀಜಗಳು, ಕಂಚಿನ ಕೊಡಲಿ ಮತ್ತು ಶವಪೆಟ್ಟಿಗೆ ಉಳುಕೆ ಕುರುಹುಗಳನ್ನು ಕಂಡು ಬರ್ತಾ ಇದ್ವು. ಇಲ್ಲಿ ಅಂತಂದರೆ ಹರಪ್ಪ ನಾಗರಿಕತೆಯಲ್ಲಿ. ಈ ನಗರಗಳ ಋಗ್ವೇದದಲ್ಲಿ ಹರಿಯಪ್ರಿಯ ಎಂದು ಕರೆಯಲಾಗ್ತಿದ್ದು. ಈ ನಗರವನ್ನು ಏನಂತ ಋಗ್ವೇದದಲ್ಲಿ ಹರಿಪ್ರಿಯ ಅಂತ ಕರೀತಾರೆ. ಆಮೇಲೆ ಕೆಂಪು ಶಿಲೆಯ ಮನುಷ್ಯ ನಗ್ನವನ್ನು ಚಿತ್ರದಲ್ಲಿ ಕಂಡು ಬರ್ತವೆ ಇಲ್ಲಿ ಅಂತಂದರೆ ಹರಪ್ಪ ನಾಗರಿಕತೆಯಲ್ಲಿ. ಆಮೇಲೆ ಮೊಹೆಂಜೊದಾರೋ ನಾಗರಿಕತೆ. ಈ ಮೊಹೆಂಜೊದಾರೋ 1931ರಲ್ಲಿ 1922ರಲ್ಲಿ R.D. ಬ್ಯಾನರ್ಜಿ ಅವರನ್ನು ಪತ್ತೆ ಹಚ್ಚಿದ್ರಲ್ಲ, ಅದಕ್ಕಿಂತ ಮುಂಚೆಯಾಗಿ ಈಜುಕೊಳವನ್ನು 1925ರಲ್ಲಿ ಸರ್ ಜಾನ್ ಮಾರ್ಷಲ್ ಅವರು ಸಂಶೋಧಿಸಿದರು. ಆ ನಂತರ ಅದಕ್ಕಿಂತ ಮುಂಚಿತವಾಗಿ 1922ರಲ್ಲಿ R.D. ಬ್ಯಾನರ್ಜಿ ಅವರು ಮೊಹೆಂಜೊದಾರೋ ನಗರವನ್ನು ಪತ್ತೆ ಹಚ್ಚಿದರೆ, ಈಜುಕೊಳವನ್ನು 1925ರಲ್ಲಿ ಸರ್ ಜಾನ್ ಮಾರ್ಷಲ್ ಅವರು ಸಂಶೋಧನೆ ಮಾಡ್ತಾರೆ. ಆಮೇಲೆ ಇದು ಯಾವ ರೀತಿ ಅದರ ಉದ್ದ ಅಂದರೆ ಉದ್ದ ಎಷ್ಟು ಅಂತಂದರೆ ಉದ್ದ 12 ಮೀಟ್ರು, ಆಮೇಲೆ 8 ಮೀಟ್ರ್ ಅಗಲ, 2.5 ಮೀಟ್ರ್ ಆಳ. ಹೀಗೆ ಒಂದು ಈ ಮೊಹೆಂಜೊದಾರೋ ಈಜುಕೊಳ ನೋಡ್ತದೆ. ಇದು ಕಂಚಿನ ನರ್ತಕಿ ವಿಗ್ರಹ ಅಥವಾ ಸಭಾಭವನ ಅಥವಾ ಗುಡ್ಡದ ಮನುಷ್ಯ ಅಥವಾ ಪುರೋಹಿತ ವಿಗ್ರಹ, ಖರ್ಜೂರ ಬೀಜಗಳು, ತಾಮ್ರದ ಕೊಡಲಿಗಳು ಮುಂತಾದ ಅವಶೇಷಗಳು ಈ ಮೊಹೆಂಜೊದಾರೋ ನಗರದಲ್ಲಿ ಕಾಣ್ತಾ ಹೋಗ್ತೀವಿ. ಆಮೇಲೆ ಲೋಥಲ್. ಈ ಲೋಥಲ್ ನೋಡ್ರಿ ಹಡಗುಕಟ್ಟೆಯ ಸ್ಥಳ. ಇದು ಲೋಥಲ್ ಅಂತಂದರೆ ಹಡಗುಕಟ್ಟೆ. ನೋಡಿ, ಪ್ರಶ್ನೆ ಕೇಳ್ಬೋದು ಅಂದನ, ಹಡಗುಕಟ್ಟೆಯ ಸ್ಥಳ ಎಲ್ಲಿ ಕಂಡು ಬರ್ತದೆ ಅಂತಂದರೆ ಈ ಲೋಥಲ್ ಒಂದು ನೆಲೆಯಲ್ಲಿ ಕಂಡು ಬರ್ತದೆ. ಜಾಣ ನದಿಯ ಚಿತ್ರ
ಅಲ್ಲಿನ ಪೆಟ್ಟಿಗೆ, ಆಟದ ಗಾಲಿ, ಭತ್ತದ ಮತ್ತು ರಾಗಿ ಅವಶೇಷಗಳು ಎಲ್ಲಿ ಕಂಡುಬರ್ತವೆ? ಲೋಥಲ್ ನಗರದಲ್ಲಿ ಕಂಡುಬರ್ತವೆ ಅಂತ ಹೇಳೋದು. ಯಜ್ಞಕುಂಡಗಳು ಸತಿ ಪದ್ಧತಿ ಹಾಗೂ ನೆನಪಿಸುವ ದಂಪತಿಗಳ ಎಲುಬುಗಳ ಒಂದೇ ಸಮಾಧಿಯಲ್ಲಿ ಕಂಡುಬರ್ತವೆ. ಅಂತಂದರೆ ಸತಿ ಪದ್ಧತಿ ಗಂಡ ಸತ್ತರೆ ಹೆಂಡ್ತಿನೂ ಕೂಡ ಅದೇ ಚಿತೆಯಲ್ಲಿ ಬಿದ್ದು ಸಾಯತಕ್ಕಂಥ ಪದ್ಧತಿ ಎಲ್ಲಿ ಕಾಣ್ತವೆ ಅಂತಂದರೆ ಲೋಥಾಲ್ ನಗರದಲ್ಲಿ ಕಾಣ್ತಾ ಹೋಗ್ತೀವಿ. ಆಮೇಲೆ ಕಾಲಿ ಬೆಂಗಲ್, ಇದು ನೇಗಿಲು ಹೊಡೆದ ಸ್ಥಳ. ನೋಡ್ರಿ, ಕ್ವಶನ್ ಕೇಳ್ತಾನೆ ಮುಂದೆ. KS ಆಗಿರ್ಬೋದು, PS ಆಗಿರ್ಬೋದು, PC ಆಗಿರ್ಬೋದು, SDA, FDA. ಕಾಲಿ ಬೆಂಗಾಲದಲ್ಲಿ ನೇಗಿಲು ಹೊಡೆದ ಸ್ಥಳ ಯಾವ ಕಾಲದಲ್ಲಿ, ಯಾವ ಒಂದು ನೆಲೆಯಲ್ಲಿ ಕಂಡು ಬರುತ್ತೆ ಅಂತಂದರೆ ಅದು ಕಾಲಿ ಬೆಂಗಾಲ್ ಅಂತೇಳಿ ನಾವು ಬರಿಬೋದು. ಆಮೇಲೆ ಲೋಥಲ್, ಮಾನವ ಅಸ್ಥಿಪೀರದಿಂದ ನಾಯಿ ಅಸ್ಥಿಪೀರವು ಕಂಡುಬಂದು ಈ ಲೋಥಲದಲ್ಲಿ. ಆಮೇಲೆ ಕಟ್ಟಡಗಳು, ಕಲ್ಲುಗಳು, ಮಣ್ಣು ಗಾರೆಗಳಿಂದ ನಿರ್ಮಿಸಲಾಯಿತು. ಆಮೇಲೆ ದೋಲ್ವೀರ, ಈ ದೋಲ್ವೀರ ನೋಡ್ರಿ 3 ಬಣಾವಣೆಗಳಿಂದ ಕೂಡಿದ್ದು ನೆಲೆಯಾಗಿದೆ. ಇದು 2021ರಲ್ಲಿ ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರೋದು. ನೋಡಿ, ದೋಲ್ವೀರ ಎಷ್ಟರಲ್ಲಿ ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರೋದು ಕ್ವಶನ್ ಕೇಳ್ಬೋದು. KS ಆಗಿರ್ಬೋದು, PC ಆಗಿರ್ಬೋದು, PS ಆಗಿರ್ಬೋದು. ಹೌದಾ? ಈಗ ಸೇರ್ಪಡೆಗೊಂಡ ಇದು ಎಷ್ಟನೇ ತಾಣ ಅಂತಂದರೆ 40ನೇ ತಾಣ. 2021ರಲ್ಲಿ ಏನು ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರುತ್ತಲ್ಲ, ಇದು 40ನೇ ತಾಣವಾಗಿ ಸೇರ್ಕೊಂತಂದು ನಾವು ಹೇಳ್ಬೋದು. ಆಮೇಲೆ ಚುನಾದಾರ, ಇದು ಗೊಂಬೆಗಳನ್ನು ಯಾವ ನೆಲೆಯಲ್ಲಿ ಕಾಣ್ತೀವಿ ಅಂತೇಳಿ ಕೇಳ್ಬೋದು ಕ್ವಶನ್ ನಮಗೆ. ಗೊಂಬೆಗಳು ತಯಾರಿಸುವ ಕೇಂದ್ರ ಯಾವುದಂತಂದರೆ ಇದು ಚುನಾದಾರು. ಕೋಟೆ ಇಲ್ಲದ ಒಂದೇ ಒಂದು ನಗರ ಅಂತಂದರೆ ಅದು ಚುನಾದಾರ. ಇಲ್ಲಿ ಮಣಿ ತಯಾರಿಕಾ ಕೇಂದ್ರವನ್ನು ರನ್ ಮಾಡ್ತಾಯಿದ್ರು. ಮಸಿ ಮಡಿಕೆಗಳನ್ನು ತಯಾರು ಮಾಡ್ತಾಯಿದ್ರು. ಹೀಗೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ರು. ಆಮೇಲೆ ಅವ್ರ ನಗರ ಯೋಜನೆಗಳನ್ನ ಆಗಲೇ ನೋಡ್ತಾ ಬಂದಿದ್ವಿ, ಹೇಳಿದೆ. ಆಮೇಲೆ ನಾನು ಹೇಳಿದೆ ಸಿಂಧೂ ನಾಗರಿಕತೆ ಪೂರ್ವ ಯೋಜಿತವಾಗಿ ಚದುರಂಗ ಮಾದರಿಯಲ್ಲಿ ನಿರ್ಮಾಣ ಮಾಡ್ತಾಯಿದ್ರು. ರಸ್ತೆಗಳು 10 ಮೀಟರ್ ಅಗಲದ್ದು ಪೂರ್ವ ಪಶ್ಚಿಮವಾಗಿ ನಿರ್ಮಾಣ ಮಾಡ್ತಾಯಿದ್ರು. ಆಮೇಲೆ 2 ಪಟ್ಟದ ರಸ್ತೆಗಳು ನಿರ್ಮಾಣ ಮಾಡ್ತಾರೆ. ಬಹುತೇಕ ಮನೆಗಳು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡ್ತಾಯಿದ್ರು. ಆಮೇಲೆ ನಗರ ಯೋಜನೆ ಕಂಡವರು ಏಕೈಕ ಚರಂಡಿ ವ್ಯವಸ್ಥೆ ಪಕ್ಕದಲ್ಲೇ ಕಂಡು ಬರ್ತಾಯಿತ್ತು. ಜಗತ್ತಿನ ಮೊದಲು ಒಳಚಂಡಿ ವ್ಯವಸ್ಥೆ ಮಾಡಿಕೊಂಡ ನಾಗರಿಕತೆ ಇದು ಸಿಂಧೂ ನಾಗರಿಕತೆ ಅಂತ ನೋಡ್ತಾ ಹೋದ್ವಿ. ಆಮೇಲೆ ಸಾಮಾಜಿಕ ಜೀವನ ಅಂದರೆ ಇಲ್ಲಿ ಏನು ಜೀವನ ಅಂತಂದರೆ ಪುರುಷರಿಗೆ ಸ್ತ್ರೀಯರಿಗಷ್ಟೇ ಸಮಾನ ಅವಕಾಶಗಳನ್ನು ಕೊಡ್ತಾಯಿದ್ರು ಈ ಸಿಂಧೂ ನಾಗರಿಕತೆ ಕಾಲದಲ್ಲಿ. ಸ್ತ್ರೀಯರಿಗೆ ಸೌಂದರ್ಯ ಪ್ರಿಯರಾಗಿದ್ದರು. ನೋಡ್ರಿ, ಆಗಿನ ಕಾಲದಲ್ಲಿ ಅವರು ಮೇಕಪ್ಪನ್ನು ಮಾಡ್ಕೊಳ್ತಾಯಿದ್ರು. ಆಭರಣ ಪ್ರಿಯರಾಗಿದ್ದರು. ಚಿನ್ನ ಬೆಳ್ಳಿಗಳಿಂದ ನಿರ್ಮಾಣ ಮಾಡ್ಕೊಳ್ತಾಯಿದ್ರು. ಆಮೇಲೆ ಅವರ ಆರ್ಥಿಕ ಜೀವನ ಹೇಗೆ? ಅವರು ಮೂಲ ಉದ್ಯೋಗ ಕೃಷಿಯಾಗಿದ್ದು ಬೆಳೆಗಳು ಗೋಧಿ, ಭತ್ತ, ಬಾರ್ಲಿಗಳನ್ನು ಬೆಳೀತಾಯಿದ್ರು. ಪ್ರಪಂಚದಲ್ಲಿ ಪ್ರಥಮ ಬಾರಿಗೆ ಹತ್ತಿಯನ್ನು ಬಳಕೆ ಮಾಡಿದವರು ಅಂತಂದರೆ ಈ ಸಿಂಧೂ ನಾಗರಿಕ ತಾಣದಲ್ಲಿ ನೋಡ್ತಾ ಹೋಗ್ತೀವಿ. ಪ್ರಮುಖ ವಾಣಿಜ್ಯ ಬೆಳೆಗಳು ಎಳ್ಳು, ಸಾಸಿವೆ, ಕಲ್ಲಂಗಡಿ, ಹಣ್ಣು ಹೀಗೆ ಹಲವಾರು ಬೆಳೀತಾಯಿದ್ರು. ಪ್ರಮುಖ ಸಾಕು ಪ್ರಾಣಿಗಳಂದರೆ ಗೂಳಿ, ಎತ್ತು, ಎಮ್ಮೆ, ಮೇಕೆ ಇತ್ಯಾದಿ ಬಳಸ್ತಾರೆ. ಇನ್ನು ಕೊನೆಯದಾಗಿ ಏನಂತಂದರೆ ಬಾಹ್ಯವಾಗಿ ಆಂತರಿಕವಾಗಿ ಏನಂತಂದರೆ ಹಿಮಾಲಯದಿಂದ ಆಯುರ್ವೇದ ಸಸ್ಯಗಳನ್ನು ಇದು ಮಾಡ್ತಾಯಿದ್ರು. ರಾಜಸ್ಥಾನದ ಮಾರ್ಬಲ್ ಅಥವಾ ಗ್ರಾನೈಟ್ ಬೆಳ್ಳಿಗಳನ್ನ ಇದು ಮಾಡ್ತಾಯಿದ್ರು. ಆಮೇಲೆ ಗುಜರಾತ್ನಿಂದ ತೆಗೆದ ಮರಗಳನ್ನ ರಕ್ಷಣೆ ಮಾಡ್ತಾಯಿದ್ರು. ಬಾಲ್ಕೋಟ್ನಿಂದ ಶಂಖಗಳನ್ನ ನಿರ್ಮಾಣ ಮಾಡ್ತಾಯಿದ್ರು. ಕರ್ನಾಟಕದಿಂದ ಚಿನ್ನವನ್ನು ಆಮದು ಮಾಡ್ಕೊಳ್ತಾಯಿದ್ರು. ಆಂತರಿಕವಾಗಿ ಆಮದು ಮಾಡ್ಕೊಳ್ತಾಯಿದ್ರು. ಹಿಮಾಲಯದ ಆಯುರ್ವೇದಿಕ್ ಸಸ್ಯಗಳನ್ನ ಆಮದು ಮಾಡ್ಕೊಳ್ತಾಯಿದ್ರು. ರಾಜಸ್ಥಾನದ ಮಾರ್ಬಲ್ ಗ್ರಾನೈಟ್ಗಳನ್ನ ಆಮದು ಮಾಡ್ಕೊಳ್ತಾಯಿದ್ರು. ಗುಜರಾತ್ನಿಂದ ತೇಗದ ಮರಗಳನ್ನು ಬಾಲ್ಕೋಟ್ನಿಂದ ಶಂಖಗಳನ್ನ ತೆಗೆದುಕೊಳ್ತಾಯಿದ್ರು. ಕರ್ನಾಟಕದಿಂದ ಚಿನ್ನವನ್ನು ತೆಗೆದುಕೊಳ್ತಾಯಿದ್ರು. ಆಮೇಲೆ ಬಾಹ್ಯವಾಗಿ ಏನು ಮಾಡ್ತಾರೆ ನೋಡಿ, ಆಂತರಿಕವಾಗಿ ಇಷ್ಟೆಲ್ಲ ಮಾಡ್ತಾ ಹೋದರು. ಆಮೇಲೆ ಬಾಹ್ಯವಾಗಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಇವರು ಸಮಕಾಲೀನ ನಾಗರಿಕತೆಗಳಾದ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯಿಂದ ವ್ಯಾಪಾರ ಹೊಂದಿದ್ರು. ಇವರೇನು ಬಾಹ್ಯವಾಗಿ ಏನು ಅಂದರೆ ಇವರು ಬೇರೆ ಬೇರೆ ದೇಶದ ಜೊತೆ ವ್ಯಾಪಾರ ಹೊಂದಿದ್ರು. ಮೆಸೊಪೊಟೇಮಿಯನ್ನರು ಸಿಂಧೂ ನಾಗರಿಕತೆ ಮೇಲು ಎಂದು ಕರ್ತಾಯಿದ್ರು. ಈ ಮೆಸೊಪೊಟೇಮಿಯಾ ಸಿಂಧೂ ನಾಗರಿಕತೆನ ಮೇಲುಹ ಎಂದು ಕರ್ತಾಯಿದ್ರು. ಇದು ಸುಗಂಧ ದ್ರವ್ಯ ಸೌದಿ ಅರೇಬಿಯಾದಿಂದ ಆಮದು ಮಾಡ್ಕೊಳ್ತಾಯಿದ್ರು. ಈ ಮೇಲು ಏನಿದೆಯಲ್ಲ, ಇದು ಸುಗಂಧ ದ್ರವ್ಯ ಸೌದಿ ಅರೇಬಿಯಾದಿಂದ ಆಮದು ಮಾಡ್ಕೊಳ್ತಾಯಿದ್ರು. ಈ ವಸ್ತುವಿನ ಮುಖಾಂತರ ಒಂದು ಪದ್ಧತಿಯನ್ನು ವ್ಯಾಪಾರ ಮಾಡ್ಕೊಳ್ತಾರೆ. ಏನಂತಂದರೆ ಗೊತ್ತಿಲ್ಲದ ಲೋಹ ಕಬ್ಬಿಣ, ಆಮೇಲೆ ಗೊತ್ತಿಲ್ಲದ ಬೆಳೆ ಕಬ್ಬು. ಅವ್ರಿಗೆ ನೋಡೋ ಸಿಂಧೂ ನಾಗರಿಕತೆ ಜನರು ಕಬ್ಬಿಣ ಗೊತ್ತಿರಲಿಲ್ಲ, ಆಮೇಲೆ ಕಬ್ಬು ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಿಲ್ಲದ ಪ್ರಾಣಿ ಕುದುರೆ ಗೊತ್ತಿರಲಿಲ್ಲ ಅವರಿಗೆ. ಅವರು ವಸ್ತುಗಳ ಮುಖಾಂತರ ವ್ಯಾಪಾರ ಮಾಡ್ತಾಯಿದ್ರು, ಬಟ್ ಯಾವುದೇ ವಸ್ತುಗಳು ಗೊತ್ತಿರಲಿಲ್ಲ ಅವ್ರಿಗೆ. ಆಮೇಲೆ ಮುದ್ರೆಗಳು ನೋಡ್ತಾ ಹೋಗ್ತೀವಿ. ಸಿಂಧೂ ನದಿಯ ನಾಗರಿಕತೆಯಲ್ಲಿ 2000ಕ್ಕೂ ಹೆಚ್ಚು ಮುದ್ರೆಗಳು ದೊರೆತಿದ್ದವು. ಅವಳ ಆರ್ಥಿಕ ಮತ್ತು ಧಾರ್ಮಿಕ ಉದ್ದೇಶಗಳಾಗಿ ಬಳಸ್ತಾಯಿದ್ರು. ಇವುಗಳ ಲಿಪಿ ಏನಂತಂದರೆ ಒಂದು ಚಿತ್ರಲಿಪಿ, ಒಂದು ಧಾರ್ಮಿಕ ಜೀವನ. ಇವರು ಮಾತೃದೇವರನ್ನು ಆರೈಸ್ತಾಯಿದ್ರು, ಅಂದರೆ ಹೆಣ್ಣು ದೇವತೆಯನ್ನು ಪೂಜಿಸ್ತಾಯಿದ್ರು. ಇದರೊಂದಿಗೆ ಶಿವನ ಪ್ರತೀಕವಾದ ಪುರುಷ ದೇವತೆಯನ್ನು ಕೂಡ
ಪೂಜ್ತಾ ಇದ್ರು. ಇವರು ಪೂಜನೀಯವಾದ ದೇವರು ಮತ್ತು ಪೂಜನೀಯ ದೇವರಾಗಿರ್ತಕ್ಕಂಥ ಪಶುಪತಿ ಮತ್ತು ಪ್ರಾಣಿಗಳನ್ನು ಒಡೆಯ ಅಂತ ನಂಬ್ತಾ ಇದ್ರು. ಪ್ರೀತಿಯ ಪ್ರಾಣ ದುಬ್ಬದ ಗೂಳಿ ಅಂತ ನಂಬ್ತಾ ಇದ್ರು. ಏನಂತಂದರೆ ದಿಬ್ಬದ. ಆಮೇಲೆ ಪ್ರೀತಿಯ ಪಕ್ಷಿ ಪಾರಿವಾಳ ನೋಡ್ತಾ ಹೋಗ್ತೀವಿ. ಪ್ರೀತಿಯ ಪಕ್ಷಿ ಪಾರಿವಾಳ. ಆಮೇಲೆ ಪೂಜಿಸುವ ವೃಕ್ಷಗಳು ಅರಳಿ ಮರ ಮತ್ತು ಬೇವಿನ ಮರವನ್ನು ಪೂಜನೆ ಮಾಡ್ತಾಯಿದ್ರು. ಶವವನ್ನು ಉತ್ತರ ದಿಕ್ಕಿಗೆ ತಲೆ ಮಾಡಿ ಉಳ್ತಾ ಇದ್ರು. ಶವ ಏನು ಮಾಡಿದ್ರು, ಉತ್ತರ ದಿಕ್ಕಿಗೆ ತಲೆ ಮಾಡಿ ಉಳ್ತಾ ಇದ್ರು. ಅಶಂಖ್ಯ ಶವ ಸಂಸ್ಕಾರ ಅಥವಾ ಕುಂಭ ಶವ ಸಂಸ್ಕಾರ ಪದ್ಧತಿಯನ್ನು ಮಾಡ್ತಾಯಿದ್ರು. ಪ್ರಾಣಿ ಪಕ್ಷಿಗಳ ದೇಹವನ್ನು ತಿನ್ನಲು ಬಿಟ್ಟು ಉಳಿದ ಮೂಳೆಗಳನ್ನು ಉಳುವ ಪದ್ಧತಿಯಾಗಿ ಮಾಡ್ತಾಯಿದ್ರು. ಅಂದರೆ ಪ್ರಾಣಿ ದೇಹ ತಿಂದಿರ್ತಾರಲ್ಲ, ಉಳಿದ ಮೂಳೆಗಳೇನೆಂದರೆ ಅವುಗಳನ್ನೇನು ಉಳಿದ ಮೂಳೆಗಳನ್ನು ಉಳುವ ಒಂದು ಪದ್ಧತಿಯನ್ನು ಹೊಂದಿದ್ರು. ಆಮೇಲೆ ವಿಶೇಷ ಅಂಶಗಳನ್ನು ನೋಡ್ತಾ ಹೋಗೋಣ. ವಿಶೇಷ ಅಂಶಗಳೆಂದರೆ ಭಾರತ ಅತಿ ದೊಡ್ಡ ನೆಲೆ ಯಾವುದಂದರೆ ಧೋಲವೀರ. ಆಮೇಲೆ ಕೇವಲ ನಗರಗಳನ್ನು ಮಾತ್ರ ಒಳಗೊಂಡ ಏಕೈಕ ನಾಗರಿಕತೆ ಅಂತಂದರೆ ಈ ಸಿಂಧೂ ನಾಗರಿಕತೆ. ಆಮೇಲೆ ಹಳ್ಳಿ ಕುರುಹುಗಳು ಮತ್ತು ಕಂಡುಬರು ಇಲ್ಲಿ ಹಳ್ಳಿಗಳು ಕಂಡುಬರೋದು ದೊಡ್ಡ ನಾಗರಿಕತೆ ದೊಡ್ಡ ನಗರವನ್ನು ಕಂಡು. ಇಲ್ಲಿ ಯಾವುದೇ ವ್ಯಕ್ತಿಯ ಉಲ್ಲೇಖವಿಲ್ಲದ ಪ್ರಪಂಚದ ಏಕೈಕ ನಾಗರಿಕತೆ. ಯಾವುದೇ ವ್ಯಕ್ತಿಗಳ ಹೆಸರಿಡಲಿಲ್ಲ ನಾಗರಿಕತೆಗೆ. ಆಮೇಲೆ ಇತ್ತೀಚೆಗೆ ದೊರೆತ ದೊಡ್ಡ ನೆಲೆ ಅಂದರೆ ರಾಖಿಗರಿ ಅಂತ ಕರಿತಾರೆ. ಇತ್ತೀಚೆಗೆ ಈ ಪ್ರಸ್ತುತ ದಿನಮಾನಗಳಲ್ಲಿ ತೊಟ್ಟಿರ್ತ ದೊಡ್ಡ ನೆಲೆ ಯಾವುದಂದರೆ ರಾಖಿಗರಿ ಅಂತ ನೋಡ್ತೀವಿ. ಇದು ನೋಡಿ UPSC ಕೂಡ ಒಂದ್ಸಲ ಕೇಳಿದ ಕ್ವಶನ್ಸ್ ಇದು. ಇತ್ತೀಚೆಗೆ ದೊರೆತ ದೊಡ್ಡ ನೆಲೆ ಯಾವುದಂದರೆ ರಾಖಿಗರಿ ಅಂತೇಳಿ ನೋಡ್ತೀವಿ. ಇವರು ಚಿತ್ರಲಿಪಿ ಹೊಂದಿದ್ರು. ಫೋಟೋಗ್ರಫಿಗಳನ್ನು ಅವಾಗೇ ಹೊಂದಿದ್ರು ಇವರು. ಅಂದರೆ ಈ ಸಿಂಧೂ ನಾಗರಿಕತೆಗೆ ಇಷ್ಟೆಲ್ಲ ಆಗಿತ್ತಲ್ಲ, ಸಿಂಧೂ ನಾಗರಿಕತೆ ಅವನತಿ ಕಾರಣಗಳೇನು ಅಂತಂದರೆ, ಒಂದು ಆರ್ಯರ ದಾಳಿಯಿಂದಾಗಿ, ನೈಸರ್ಗಿಕ ವಿಕೋಪದಿಂದಾಗಿ, ಸಾಂಕ್ರಾಮಿಕ ರೋಗಗಳಿಂದಾಗಿ, ಆಮೇಲೆ ಜನರ ಒಂದು ವಲಸೆಯಿಂದಾಗಿ. ಅಂದರೆ ಫಸ್ಟ್ನೇದು ಆರ್ಯರ ದಾಳಿ ಆಗ್ತದೆ, ಆಮೇಲೆ ನೈಸರ್ಗಿಕ ವಿಭಾಗದಿಂದ ಗಾಳಿ ಮಳೆಗಳ ಅಪಾರ ಪ್ರಮಾಣದಿಂದ ಆಗ್ತದೆ, ಆಮೇಲೆ ಸಾಂಕ್ರಾಮಿಕ ರೋಗಗಳಂತ ಆಗ್ತದೆ. ಅಂದರೆ ಜನರು ಅಲ್ಲಿಂದ ವಲಸೆ ಹೋಗ್ತಾರಲ್ಲ, ಎಲ್ಲ ಕಾರಣಗಳಿಂದ ಈ ಸಿಂಧೂ ನಾಗರಿಕತೆ ಅವನತಿ ಕಾರಣವಾಯಿತು. ಹೀಗೆ ಒಂದು ವ್ಯವಸ್ಥೆ ನೋಡಿ. ಏನೇ ಆಗಲಿ ಸಿಂಧೂ ನಾಗರಿಕತೆ ಭಾರತೀಯ ಹೆಮ್ಮೆಯ ಸಂಕೇತ ಮತ್ತು ನಮ್ಮ ಸಂಸ್ಕೃತಿ ಬೇರುಗಳಿಂದ ಕಿರೀಟಪ್ರಾಯವಾಗಿದೆ ಅಂತ ನಾವು ನೋಡ್ತಾ ಹೋಗಿ. ಪ್ರಸ್ತುತ ಸಿಂಧೂ ಬಯಲು ನಾಗರಿಕತೆ ದೊಡ್ಡ ನೆಲೆ ರಾಖಿಗರಿ. ಇದು ಹರಿಯಾಣದ ಹಿಸಾರ್ ಜಿಲ್ಲೆಯಲ್ಲಿದೆ. ರಾಖಿಗರಿ ಎಲ್ಲಿದೆ ಅಂದರೆ ಹರಿಯಾಣದ ಹಿಸಾರ್ ಜಿಲ್ಲೆಯಲ್ಲಿ ನೋಡ್ತಾ ಹೋಗ್ತೀವಿ. ಆಮೇಲೆ ಈ ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಹೌದಾ, ಒಂದು ಪಾಠ ಮುಗಿದ ತಕ್ಷಣ ಆ ಪಾಠಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ಆ ಪಾಠ ಸಂಪೂರ್ಣವಾದ ನಮಗೊಂದು ಹಿಡಿತದಲ್ಲಿ ಸಿಕ್ಬಿಡ್ತದೆ. ಹೌದಾ, ಮೊದಲನೇ ಕ್ವಶನ್ ನೋಡಿ. ಸಿಂಧೂ ಕಣಿವೆಯ ನಾಗರಿಕತೆ ಜನರು ಈ ಲೋಹವನ್ನು ಪರಿಚಯವಿರಲಿಲ್ಲ. ಯಾವ ಲೋಹ ಪರಿಚಯ ಇರಲಿಲ್ಲ? ನಾನು ಹೇಳಿದೆ ಆಗಲೇ, ಕಬ್ಬಿಣ ಪರಿಚಯ ಇರಲಿಲ್ಲ ಅವರಿಗೆ. ಆಗಲೇ ಹೇಳಿದ್ನಲ್ಲ, ಕಬ್ಬಿಣ ಪರಿಚಯ ಇರಲಿಲ್ಲ. ಆಮೇಲೆ ನಿಶ್ಚಿತ ಹೇಳಿಕೆಯನ್ನೇ ಎ ಮತ್ತು ಎಗೆಯನ್ನು ಕಾರಣ ಆರ್ ವಿವರಿಸಬೇಕಿದೆ. ಇವುಗಳ ಬಗ್ಗೆ ನಿಮ್ಮ ವಿವರಣೆಯನ್ನು ಸರಿಯಾಗಿ ತಿಳಿಸಿ ಅಂತ ಹೇಳ್ಯಾರ. ಹೌದಾ, ನೋಡಿ ಏನು ಹೇಳ್ಯಾರ ಅವರು, ಅರಬ್ ಲಿಪಿ ಇದುವರೆಗೂ ಯಶಸ್ವಿಯಾಗಿ ಬಿಡಿಸಲಾಗಿಲ್ಲ. ಅರಬ್ ನೆಲೆಯಲ್ಲಿ ಇದುವರೆಗೂ ಯಶಸ್ವಿಯಾಗಿ ಬಿಡಿಸಲ್ಲ. ಏನು ಕೊಟ್ಟರು, ಅವರು ಬಲದಿಂದ ಎಡಕ್ಕೆ ಬರೆಯುತ್ತಿದ್ದರು. ಅವರೆಂದರೆ ಬಲದಿಂದ ಎಡಕ್ಕೆ ಬರ್ತಾ ಇದ್ರು ಅಂತೇಳಿ ಕಾರಣ ಇದೆ. ಅದಕ್ಕೆ ನೋಡಿ ಏನಿದೆ ಅಂದರೆ ಬಿ ಆನ್ಸರ್ ನೋಡಿ. ಎ ಮತ್ತು ಆರು ಎರಡೂ ಸರಿ ಅದ, ಆದರೆ ಬಟ್ ಎಗೆ ಆರು ಸರಿಯಾದ ಕಾರಣವಲ್ಲ. ಯಾಕಂತಂದರೆ ಅರಬ್ ಲಿಪಿ ಇದುವರೆಗೆ ಯಶಸ್ವಿಯಾಗಿ ಬಿಡಿಸಲಾಗಿಲ್ಲ ನಿಜ, ಆದರೆ ಅವರು ಬಲದಿಂದ ಎಡಕ್ಕೆ ಬರ್ತಾರೆ. ಅದು ಎರಡು ಬೇರೆ ಬೇರೆ ವಿಷಯಗಳಾಗ್ತದೆ. ಅದಕ್ಕೋಸ್ಕರ ಎ ಎರಡು ಸರಿ ಇದೆ, ಆದರೆ ಎಗೆ ಯಾರು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಲೋತಾಲಿರುವ ಸ್ಥಳ, ಈ ಲೋತಾಲಿರುವ ಸ್ಥಳ ಯಾವುದಪ್ಪ ಅಂತಂದರೆ ಗುಜರಾತ. ಲೋತಾಲಿರುವ ಸ್ಥಳ ಗುಜರಾತ. ಈ ಲೋತಾಲ್ ಒಂದು ವಿಷಯಕಾರಿ ಅನಿಲ ಮಹಾಜನಪದ ರಾಜಧಾನಿ. ಸಿಂಧೂ ನಾಗರಿಕತೆ ಸಂಬಂಧಿಸಿದ ಗುಜರಾತ್ನ ಉತ್ಪನ್ನ ಪ್ರದೇಶ. ಸಿಂಧೂ ನಾಗರಿಕತೆ ಸಂಬಂಧ ಪಂಜಾಬಿನ ಉತ್ಪನ್ನ ಪ್ರದೇಶ. ಇದಕ್ಕೆ ಉತ್ತರ ಏನಂತಂದರೆ ಈ ಲೋತಾಲ್ ಒಂದು ಸಿಂಧೂ ನಾಗರಿಕತೆ ಸಂಬಂಧ ಗುಜರಾತಿನ ಉತ್ಪನ್ನ ಅಂತ ಕರಿತೀವಿ. ಲೋತಾಲ್ ಒಂದು ಸಿಂಧೂ ನಾಗರಿಕತೆ ಸಂಬಂಧಿಸಿದ ಒಂದು ಉತ್ಪನ್ನ ಅಂತ ಕರಿತೀವಿ. ಆಮೇಲೆ 5ನೇ ಕ್ವಶನ್, ಸಿಂಧೂ ನಾಗರಿಕತೆ ಮೊಟ್ಟ ಮೊದಲ ಅವಶೇಷಗಳು ಉತ್ಪನ್ನ ಸ್ಥಳ ಎಲ್ಲಿ ದೊರಕಿದೆ ಅಂದರೆ ಹರಪ್ ನಗರದಲ್ಲಿ. ಸಿಂಧೂ ನಾಗರಿಕತೆ ಮೊಟ್ಟ ಮೊದಲ ಅವಶೇಷಗಳು ಎಲ್ಲಿ ದೊರಕಿದ್ರೆ ಹರಪ್ಪಲ್ಲಿ ದೊರೆತಿವೆ. 7ನೇ ನೋಡಿ, ಸಿಂಧೂ ಕಣಿವೆ ಜನರು ಈ ಕಡೆಗಿನ ಯಾರೊಂದಿಗೆ ಸಂಪರ್ಕ ಹೊಂದಿರಲಿಲ್ಲ ಅಂತ ಕೇಳ್ಯಾರ ಅವರು. ಅಂದರೆ ಈ ಕಡೆಗಿನ ಯಾರಿಗೂ ಸಂಪರ್ಕ ಹೊಂದಿರಲಿಲ್ಲ, ಚೀನಿಯರ ಜೊತೆ ಇವರು ಸಂಬಂಧ ಹೊಂದಿರಲಿಲ್ಲ. ಚೀನಿಯರ ಜೊತೆ ಇವರು ಸಂಬಂಧ ಹೊಂದಿರಲಿಲ್ಲ. 8ನೇ ಕ್ವಶನ್ ನೋಡಿ, ಸಿಂಧೂ ನಾಗರಿಕತೆಯ ಸಂಬಂಧಪಟ್ಟಂತೆ ಈ ಕಡೆಗಿನ ಯಾವ ಪ್ರದೇಶ ಸದ್ಯ ಪಾಕಿಸ್ತಾನದಲ್ಲಿದೆ? ಸಿಂಧೂ ನಾಗರಿಕತೆ ಸಂಬಂಧಪಟ್ಟ ಸದ್ಯ ಯಾವ ಪ್ರದೇಶ ಪಾಕಿಸ್ತಾನದಲ್ಲಿದೆ ಅಂತ ಕೇಳಿದ್ರೆ ಈ ಹರಪ್ ಈಗ ಪ್ರಸ್ತುತ ಪಾಕಿಸ್ತಾನದಲ್ಲಿದೆ. ಆಮೇಲೆ ಈ ಕೆಳಗಿನ ಜೋಡಿ ಯಾವ ಸರಿಯಾದ ಕ್ರಮವನ್ನು ಹೊಂದಿಸಿ ಅಂತೇಳಿ ಅಂತೈತಿ.
ನೋಡ್ರಿ ಏನಂತ ಈ ಕೆಳಗಿನ ಜೋಡಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳೋರು. ಲೋಥಲ್ ಇದು ಪ್ರಾಚೀನ ಹಡಗುಗಳ ಕಟ್ಟೆ ಸ್ಥಳವಾಗಿದೆ. ಇದು ಸಾರನಾಥ ಬುದ್ಧನ ಪ್ರವಚನ ಸ್ಥಳವಾಗಿದೆ. ಈ ರಾಜಗೃಹ ಏನಿದೆಯಲ್ಲ ಇದು ಅಶೋಕನ ಸಿಂಹಸ್ತಂಭ ಸ್ಥಳ ಅಲ್ಲ. ನಳಂದ ಇದು ಬೌದ್ಧ ಶಿಕ್ಷಣ ಮಹಾಕೇಂದ್ರ ಹೌದು. ಅದಕ್ಕೆ ಇದು ಸಿ ಅಲ್ಲ ಅಂತ ನೋಡೋಣ. ಆಮೇಲೆ 10ನೇ ಕ್ವಶನ್, ಸತಿ ಪದ್ಧತಿ ನೆನಪಿಸುವ ದಂಪತಿಗಳನ್ನು ಒಟ್ಟಾಗಿ ಊತಿರುವ ನಿದರ್ಶನ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ ಅಂತಂದರೆ ಎಲ್ಲಪ್ಪ ಅಂದರೆ ಲೋಥಾಲ್ದಲ್ಲಿ ಕಂಡು ಬರುತ್ತದೆ. ಆಮೇಲೆ ಡ್ಯಾನ್ಸಿಂಗ್ ಗರ್ಲ್ ಇದು ಯಾವ ನಗರದಲ್ಲಿ ದೊರೆತಿದೆ ಅಂತಂದರೆ ಇದು ಮೊಹೆಂಜೊದಾರೋ ನಗರದಲ್ಲಿ ದೊರೆತಿದೆ ಡ್ಯಾನ್ಸಿಂಗ್ ಗರ್ಲ್. ಹೀಗೆ ಪ್ರಸ್ತುತ ಏನು ಮುಂದೆ ಬರ್ತಕ್ಕಂಥ ಕಾಂಪಿಟೇಟಿವ್ ಸಂಬಂಧಪಟ್ಟಂತೆ ಏನು ಕ್ವಶನ್ಸ್ ಅದಾವಲ್ಲ ಅವೆಲ್ಲವನ್ನು ಬಿಡಿಸ್ತಾ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ತರಗತಿನ ಇಲ್ಲಿಗೆ ಮುಗಿಸೋಣ. ಈ ಸಂಪೂರ್ಣವಾಗಿ ಒಂದು ಸಿಂಧೂ ನಾಗರಿಕತೆ ಕಂಪ್ಲೀಟ್ ಮುಗಿಸಿದ್ವಿ ನಾವು. ಹೀಗೆ ಪ್ರತಿದಿನ ಒಂದೊಂದು ಚಾಪ್ಟರನ್ನು ಕಂಪ್ಲೀಟಾಗಿ ಮುಗಿಸೋಣ. ಧನ್ಯವಾದಗಳು. ಥ್ಯಾಂಕ್ ಯು.